ಸನ್ಮಾನ್ಯ ಹಿರಿಯರಿಗೆ, ಪ್ರೀತಿಯ ಸಹೋದರ ಸಹೋದರಿಯರೆಲ್ಲರಿಗೂ ನಮಸ್ಕಾರಗಳು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಹಾರ್ಟ್ಫುಲ್ನೆಸ್ ಸಂಸ್ಥೆ ಆಯೋಜಿಸಿರುವ ಧ್ಯಾನ, ಯೋಗ, ಸಂಗೀತಗಳ ಈ ವರ್ಚುವಲ್ ಸಮಾರಂಭಕ್ಕೆ ನಿಮ್ಮೆಲ್ಲರನ್ನೂ ನಾನು ಸ್ವಾಗತಿಸುತ್ತೇನೆ. ಯೋಗ ಋಷಿ ಬಾಬಾ ರಾಮದೇವ್ಜಿ, ಪದ್ಮವಿಭೂಷಣ ಪಂಡಿತ್ ಜಸರಾಜ್ಜಿ ಹಾಗೂ ಪದ್ಮಶ್ರೀ ಶ್ರೀ ಶಂಕರ್ ಮಹಾದೇವನ್ ಇವರ ಸಮಯ ಹಾಗೂ ಬೆಂಬಲಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅವರ ಬದ್ಧತೆಯನ್ನು ಹಾಗೂ ಮನುಕುಲದ ಹೃದಯವನ್ನು ಸಂತೈಸಿ ಶಮನಗೊಳಿಸಲು ಅವರು ತಮ್ಮ ಸೇವೆಯನ್ನು ಉಚಿತವಾಗಿ ಸಲ್ಲಿಸುತ್ತಿರುವುದನ್ನು ನಾನು ನಿಜಕ್ಕೂ ಗೌರವಿಸುತ್ತೇನೆ. गुरुर् ब्रह्मा गुरुर्विष्णु गुरुर्देवो महेश्वरा गुरुर् साक्षात् परब्रह्म तस्मै श्री गुरवे नमः. Namaskar. It's indeed a privilege and honor to be doing this evening of music, interaction with our own great Daji, and many other esteemed personalities are there today. It's a memorable evening for me, and I'm sure that it's a memorable evening for all of you all. I got an amazing opportunity to interact with Daji, and it was such an enlightening experience that, so many topics we spoke about, and I'm really at peace with myself now. This musical evening, I hope what I'm going to present for you, I hope all of you will enjoy, and you all have a great time. Firstly, I'd like to invoke Lord Ganesha. This is a song that I think all over the world people have heard and they've appreciated, given me my love. Gananayakaya Ganadevataya Ganadhyakshaya Dhimahi Gunashariraya Gunavanditaya Guneshanaaya Dhimahi गुणाधीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि. सगमदा पगमा सदा सा गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुसर्वसराराध्याय गुरुपुत्रपरित्रात्रे गुरुपाखण्डखण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि
गुणाधीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्री गणेशाय धीमहि धीमहि. ಮನುಕುಲ ಒಂದು ಘೋರ ಸಂಕಷ್ಟವನ್ನು ಎದುರಿಸುತ್ತಿದೆ. ನಾನು ಮುಂದುವರಿಸುವ ಮೊದಲು ಪ್ರಪಂಚದಾದ್ಯಂತ ಜನರ ಜೀವ ಉಳಿಸಲು ಮುಂಚೂಣಿಯಲ್ಲಿ ಅವಿಶ್ರಾಂತವಾಗಿ ದುಡಿಯುತ್ತಿರುವ ಎಲ್ಲ ಕರ್ಮಚಾರಿಗಳನ್ನು ನಾನು ಗುರುತಿಸಿ ಗೌರವಿಸ ಬಯಸುತ್ತೇನೆ. ತಮ್ಮ ಪ್ರೀತಿ ಪಾತ್ರರನ್ನು ಕರೋನಾ ಮಹಾಮಾರಿಯಲ್ಲಿ ಕಳೆದುಕೊಂಡ ಪ್ರತಿಯೊಬ್ಬರಿಗಾಗಿ ನನ್ನ ಹೃದಯ ರೋಧಿಸುತ್ತದೆ. ತಮ್ಮ ಉದ್ಯೋಗಗಳನ್ನು ಕಳೆದುಕೊಂಡವರು, ತಮ್ಮ ವ್ಯಾಪಾರವನ್ನು ಸ್ಥಗಿತಗೊಳಿಸಬೇಕಾದವರು ಹಾಗೂ ಈ ಮಹಾಮಾರಿಯಿಂದ ಸಾಮಾನ್ಯ ರೀತಿಯಲ್ಲಿ ತೊಂದರೆಗೊಳಗಾದ ಎಲ್ಲರ ಕಷ್ಟಗಳೆಡೆಗೂ ನನ್ನ ಸಹಾನುಭೂತಿ ಇದೆ. ಆದರೆ ನಾವು ಮಾನವರು, ಕಷ್ಟ ಸಹಿಷ್ಣುಗಳು. ನಾವೆಲ್ಲರೂ ಒಂದಾಗಿ ನಿಂತರೆ ಈ ವಿಷಮ ಸ್ಥಿತಿಯನ್ನು ಜಯಿಸಬಲ್ಲೆವು ಎನ್ನುವುದರಲ್ಲಿ ನನಗೆ ಸಂದೇಹವಿಲ್ಲ. ಇಂದು ನಮ್ಮ ಮುಂದಿರುವ ಅತ್ಯಂತ ದೊಡ್ಡ ಸವಾಲು ಯಾವುದು? ಅದು ಕರೋನಾ ಮಹಾಮಾರಿಯಲ್ಲ, ಮತ್ತೊಬ್ಬರನ್ನು ಮನುಷ್ಯರು ಎಂದು ಸ್ವೀಕರಿಸುವ ಸಾಮರ್ಥ್ಯದ ಅಭಾವ. ಸಂಸ್ಕೃತದಲ್ಲಿ ಯೋಗ ಎಂದರೆ ಒಂದಾಗುವುದು ಎಂದರ್ಥ. ನೀವು ಆಂಗ್ಲ ಭಾಷೆಯ ಯೂನಿಟಿ ಎನ್ನುವ ಪದವನ್ನು ವಿಶ್ಲೇಷಿಸಿದರೆ ಅದು ಆಪರ್ಚುನಿಟಿ ಎನ್ನುವ ಪದದಲ್ಲಿಯೂ ಇದೆ, ಅದು ಕಮ್ಯುನಿಟಿ ಎನ್ನುವ ಪದದಲ್ಲಿಯೂ ಇದೆ, ಅದು ಇಮ್ಯುನಿಟಿಯಲ್ಲೂ ಇದೆ. ನಾನು ನನ್ನಲ್ಲಿ ಐಕ್ಯನಾಗಿದ್ದಾಗ ಇಮ್ಯುನಿಟಿ ಬರುತ್ತದೆ. ಅದು ಉತ್ತಮ ಆರೋಗ್ಯವಿರುವ ಸ್ಥಿತಿ. ಹೇಗೆಂದರೆ ಯಾರು ತನ್ನ ಆಂತರ್ಯದಲ್ಲಿ ಸ್ಥಿರಗೊಂಡಿದ್ದಾರೋ ಅವರನ್ನು ಸ್ವಸ್ಥ ಎಂದಂತೆ. ಅಹಿಂಸೆ ಯೋಗದ ಮೂಲತತ್ವಗಳಲ್ಲಿ ಒಂದಾಗಿದೆ. ಅಹಿಂಸೆ ಎನ್ನುವುದು ಹಿಂಸೆ ಮಾಡುವುದಿಲ್ಲ ಎನ್ನುವ ಒಂದು ಬದ್ಧತೆ. ಅದು ಸಕಲ ಜೀವಿಗಳೆಡೆಗೆ ಕರುಣೆಯ ರೂಪದಲ್ಲಿ ಪ್ರಕಟವಾಗುತ್ತದೆ. ಕರುಣೆ ಎನ್ನುವುದು ಮನುಕುಲದ ಸೌಖ್ಯಕ್ಕಾಗಿ ಕ್ರಿಯಾತ್ಮಕವಾಗಿ ಹೊರಹೊಮ್ಮುವ ಪ್ರೇಮ. ನಿಜ ಹೇಳಬೇಕೆಂದರೆ ಈ ಕರುಣೆ ಎನ್ನುವ ಗುಣ ಅಹಿಂಸೆಯ ಅರ್ಥವನ್ನು ಮೀರಿ ಹೋಗುತ್ತದೆ. ಅಹಿಂಸೆಯಲ್ಲಿ ನೀವು ಯಾರಿಗೂ ನೋವನ್ನುಂಟು ಮಾಡುವುದಿಲ್ಲ. ನಾವು ನಮ್ಮ ಮೇಲಿನ ಕರುಣೆಯೊಂದಿಗೆ ಪ್ರಾರಂಭಿಸುತ್ತೇವೆ, ಆದರೆ ಅದನ್ನು ವಿಸ್ತರಿಸಿ ಇಡೀ ಮನುಕುಲವನ್ನೇ ಒಂದುಗೂಡಿಸಿ ಸ್ವೀಕರಿಸೋಣ. ನಮ್ಮಲ್ಲಿ ಪ್ರತಿಯೊಬ್ಬರೂ ಆ ಕರುಣೆಯ ಕಿಡಿಯನ್ನು ನಮ್ಮ ಹೃದಯಗಳಲ್ಲಿ ಅನುಭವಿಸೋಣ ಎನ್ನುವುದೇ ನನ್ನ ವಿನಮ್ರ ಪ್ರಾರ್ಥನೆ. ಕರುಣೆ ಮಾತ್ರವೇ ಪೂರ್ವಾಗ್ರಹವನ್ನು ಹಿಮ್ಮೆಟ್ಟಿಸಬಲ್ಲದು. ಎಲ್ಲ ಮಾನವರು ಕನಿಷ್ಠ ಅಹಿಂಸೆಯನ್ನು ಅಳವಡಿಸಿಕೊಳ್ಳಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಹಾಗೂ ಹೆಚ್ಚು ಅನುಕಂಪವುಳ್ಳವರಾಗುವ ಸ್ಥಿತಿಗೆ ಇರುವಂತಾದರೆ ನಾವು ಸ್ವಾಮಿ ವಿವೇಕಾನಂದರು ಹಾಗೂ ನನ್ನ ಗುರುಗಳಾದ ಬಾಬೂಜಿ ಎಂದು ಕರೆಯಲ್ಪಡುವ ಶ್ರೀ ರಾಮಚಂದ್ರ ಅವರು ನಿರ್ಮಿಸಿದ ಮಾರ್ಗವನ್ನು ಅನುಸರಿಸಬಹುದು. Namaskar. This International Yoga Day 2020 will be a significant milestone in the journey of bringing the yoga practices to the world as it was begun officially by the UN and inspired by the extraordinary vision of our Honorable Prime Minister Shri Narendra Bhai Modi ji some years back. I congratulate Daji and Yoga Shri Swami Ramdev ji in their effort to bring yoga to the world and in their coming together for this occasion. I am glad to be a part of it with them. Jai Hind, Jai Yoga.
Namaste. Let me begin by congratulating the entire team of Heartfulness Institute for organizing a virtual global event of music, meditation and yoga on the occasion of International Day of Yoga. I congratulate Heartfulness for getting such a large participation from all over the world and making the theme of 6th International Day of Yoga, that is Ghar Ghar Se Yoga, Yoga from Home, a successful one. Be healthy, be safe. Happy International Yoga Day. ಅದ್ಭುತ. ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾಯಿಸಲ್ಪಡುತ್ತಿರುವ ಈ ಬ್ರಹ್ಮವಿದ್ಯೆ ಸಂಪೂರ್ಣ ಉಚಿತವಾದದ್ದು. ಬ್ರಹ್ಮವಿದ್ಯೆಯನ್ನು ಖರೀದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಈ ಜ್ಞಾನವನ್ನು ಗುರುಗಳು ತಮ್ಮ ಶಿಷ್ಯಂದಿರಿಗೆ ಧಾರೆ ಎರೆಯುತ್ತಾ ಬಂದಿದ್ದಾರೆ. ಇದು ಯುಗ ಯುಗಾಂತರದಿಂದಲೂ ನಡೆಯುತ್ತಿದೆ. ಅದರ ಮೌಲ್ಯವನ್ನು ನಿರ್ಧರಿಸಿದ ಕೂಡಲೇ ಯೋಗದ ಸಾರತತ್ವವನ್ನು ನಾಶ ಮಾಡಿದಂತೆ. ಇಂದು ನಮ್ಮೊಂದಿಗಿರುವ ಆಸನಗಳನ್ನು ಇಡೀ ಜಗತ್ತಿನ ಮನೆ ಮಾತಾಗಿಸಿದ ಈ ಮಹಾನ್ ವ್ಯಕ್ತಿ ಯಾರಿಗೆ ತಾನೇ ಗೊತ್ತಿಲ್ಲ? ನಾನು ಯಾವ ಮಹನೀಯರ ಬಗ್ಗೆ ಮಾತನಾಡುತ್ತಿದ್ದೇನೆಂದು ನಿಮಗೆ ಗೊತ್ತು. ಇವರೇ ಯೋಗರ್ಷಿ ಸ್ವಾಮಿ ಶ್ರೀ ರಾಮದೇವ್ ಬಾಬಾ. ಇಂದು ಅವರು ನಮ್ಮೊಂದಿಗಿದ್ದಾರೆ. ತಮ್ಮ ವಿವೇಕವಾಣಿ ಮತ್ತು ಪ್ರಾಯೋಗಿಕ ಜ್ಞಾನವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ನಾನು ಬಾಬಾ ಶ್ರೀ ರಾಮದೇವ್ಜಿಯವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇಂದು ಅಂತಾರಾಷ್ಟ್ರೀಯ ಯೋಗ ದಿನ. ಈ ಶುಭ ದಿನದಂದು ಅವರ ಮಾತುಗಳನ್ನು ಕೇಳಿಸಿಕೊಳ್ಳೋಣ. ಸ್ವಾಮೀಜಿ, ದಯವಿಟ್ಟು. ದಾಜಿ, ನನ್ನ ಹೃತ್ಪೂರ್ವಕ ಪ್ರಣಾಮಗಳು. ನಿಮ್ಮಂಥ ಅಗ್ರಜ ದಾರ್ಶನಿಕ ಗುರು ಮತ್ತು ಮಹಾತ್ಮರನ್ನು ಪಡೆದು ನಾನು ಧನ್ಯನಾಗಿದ್ದೇನೆ. ಇಡೀ ಜಗತ್ತಿನಲ್ಲಿ ಅಷ್ಟಾಂಗ ಯೋಗ, ಸಹಜ ಮಾರ್ಗ, ಹಾರ್ಟ್ಫುಲ್ನೆಸ್ ಮತ್ತು ಋಷಿಗಳೆಲ್ಲರ ವಿದ್ಯೆಯಿಂದ ಎಲ್ಲರ ಕಲ್ಯಾಣವಾಗಲಿ ಎಂಬುದು ಭಗವಂತನ ವಿಧಾನ, ಭಗವಂತನ ಯೋಜನೆ ಮತ್ತು ಆತನ ಕಾರ್ಯವೂ ಆಗಿದೆ ಎಂದು ನಾನು ನಂಬುತ್ತೇನೆ. ಭಗವಂತನಿಗೆ ನಾವು ನಿಮಿತ್ತ ಮಾತ್ರವೇ. ಯೋಗದ ಅರ್ಥವೆಂದರೆ ಜೋಡಣೆ. ಆದ್ದರಿಂದ ಪತಂಜಲಿ ಯೋಗಪೀಠ ಮತ್ತು ಹಾರ್ಟ್ಫುಲ್ನೆಸ್ ಶ್ರೀರಾಮಚಂದ್ರ ಮಿಷನ್, ಪೂಜ್ಯ ಲಾಲಾಜಿ ಮಹಾರಾಜ್, ಪೂಜ್ಯ ಬಾಬೂಜಿ ಮಹಾರಾಜ್, ಪೂಜ್ಯ ಚಾರಿಜಿ ಮಹಾರಾಜ್ ಮತ್ತು ಮಹಾನ್ ಗುರುಗಳೆಲ್ಲರೂ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಅಷ್ಟಾಂಗ ಯೋಗದ ಮಾರ್ಗದಲ್ಲಿ ನಡೆದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿಯ ಅಭ್ಯಾಸ ಮಾಡುವ ಮೂಲಕ ನಾವು ನೀವು ಸಾಕಷ್ಟು ಬಳಸುವ ಈ ಶಬ್ದಗಳು ದೇಹ, ಮನಸ್ಸು, ಆತ್ಮ, ವಿಚಾರಗಳು, ಭಾವನೆಗಳು, ಇವುಗಳನ್ನು ನಾವು ಹೇಗೆ ಸಂಪೂರ್ಣವಾಗಿ ವ್ಯಕ್ತಪಡಿಸುವುದು ಎಂದು ಹೇಳಿದ್ದಾರೆ. ಮತ್ತು ಹೇಗೆ ಒಂದು ದೈವಿ ಜೀವನದ ದಿವ್ಯ ಜ್ಞಾನದಿಂದ ಬರುವ ದಿವ್ಯಮತಿ, ದಿವ್ಯ ಭಕ್ತಿ, ದಿವ್ಯ ಕೃತಿ, ದಿವ್ಯ ಪ್ರಕೃತಿಯ ನಿರ್ಮಾಣದ ಪ್ರಕ್ರಿಯೆಯೊಂದಿಗೆ ಮನುಷ್ಯನು ಹೇಗೆ ದೈವಿಕತೆಯತ್ತ ನಡೆಯಬಹುದೆಂದು ಶುದ್ಧೀಕರಣದ ಮೂಲಕ, ಪ್ರಾರ್ಥನೆಯ ಮೂಲಕ ಮತ್ತು ಧ್ಯಾನದ ಮೂಲಕ ಅದು ಸಾಧ್ಯವೆಂದು ತಾವು ತೋರಿಸಿಕೊಟ್ಟಿದ್ದೀರಿ. ಹಾರ್ಟ್ಫುಲ್ನೆಸ್ಸಿನ ಮೂಲಕ ಈ ಯುಗದ ಶಾಂತ ಕ್ರಾಂತಿಯಾಗುತ್ತಿದೆ ಎಂದು ನಾನು ಪದೇ ಪದೇ ಹೇಳಿದ್ದೇನೆ. ನಾನು ನಿಮ್ಮನ್ನು ಪಡೆದು ಧನ್ಯನಾಗಿದ್ದೇನೆ. ಈ ಅಂತಾರಾಷ್ಟ್ರೀಯ ಯೋಗ ದಿನದಂದು ಆಯುಷ್ ಸಚಿವಾಲಯದೊಂದಿಗೆ ಯೋಗ ಮತ್ತು ಆಧ್ಯಾತ್ಮದ ಜೊತೆಗೆ ಇಡೀ ಜಗತ್ತಿಗೆ
ಹೊಸ ಸ್ವರ ನೀಡಿದ ನಮ್ಮ ದೇಶದ ಮಹಾನ್ ಕಲಾವಿದರಿಗೆ, ಭಾರತೀಯ ಸಂಗೀತಕ್ಕೆ ಪಂಡಿತ್ ಜಸರಾಜ್ ರವರಿಗೆ, ಅತಿ ಆತ್ಮೀಯರಾದ ಶಂಕರ್ ಮಹಾದೇವನ್ ರವರಿಗೆ, ಆದರಣೀಯ ಶ್ರೀ ಶಶಾಂಕ್ ಸುಬ್ರಹ್ಮಣ್ಯಂ ಅವರಿಗೆ ಎಲ್ಲರಿಗೂ ಪ್ರಣಾಮಗಳು. ಇಂದು ಅಂತಾರಾಷ್ಟ್ರೀಯ ಯೋಗ ದಿನದೊಂದಿಗೆ ಅಂತಾರಾಷ್ಟ್ರೀಯ ಸಂಗೀತ ದಿನವೂ ಕೂಡ ಆಗಿರುವುದು ಸಂತೋಷದ ವಿಷಯ. ಯೋಗವಂತೂ ಸಂಗೀತವೇ ಹೌದು. ಜೀವನವೇ ಸಂಗೀತಮಯವಾಗಿರಲಿ ಮತ್ತು ಸಕಲ ಸೃಷ್ಟಿಯು ಭಗವಂತನ ಸಂಗೀತವಾಗಲಿ. ದಿವ್ಯತೆಯಿಂದ ಕೂಡಿದ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ತಮ್ಮ ಸಮಯ ನೀಡಿದ್ದೀರಿ, ಎಲ್ಲರಿಗೂ ಪ್ರೇರಣೆ ನೀಡಿದ್ದೀರಿ. ಯಾರು ಸ್ವತಃ ಆಧ್ಯಾತ್ಮಿಕ ಜೀವನವನ್ನು ನಡೆಸುತ್ತಿದ್ದಾರೋ ಆ ಮಹಾತ್ಮರಿಗೆ ನನ್ನ ಪ್ರಣಾಮಗಳು. ನಾನು ಎಲ್ಲರಿಗೂ ಕೆಲವು ಚಿಕ್ಕ ಪುಟ್ಟ ವಿಷಯಗಳನ್ನು ಹೇಳುತ್ತೇನೆ. ನಾನಂತೂ ಯೋಗವನ್ನು ಪರಿಗಣಿಸುವುದು ಹೀಗೆ. ಪ್ರಥಮವಾಗಿ ಪೂಜ್ಯ ದಾಜಿಯವರು ಧ್ಯಾನ ಮಾಡಿಸುವಂತೆ ಅಥವಾ ನಾವು ಹಾರ್ಟ್ಫುಲ್ನೆಸ್ಸಿನಲ್ಲಿ ಧ್ಯಾನ ಮಾಡುವಂತೆ ಯೋಗ ಒಂದು ಅಭ್ಯಾಸ ಮಾತ್ರವಲ್ಲ. ನಾನು ಜನರಿಗೆ ಕಲಿಸುವಾಗ ಸಾಮಾನ್ಯವಾಗಿ ಪ್ರಾಣಾಯಾಮ, ನಿರ್ದಿಷ್ಟ ಭಂಗಿಗಳು, ಓಂಕಾರಗಳ ಮೇಲೆ ಗಮನ ನೀಡುತ್ತೇನೆ. ಅದರಲ್ಲೂ ಪ್ರಾಣಾಯಾಮ ಮತ್ತು ಆಸನಗಳ ಮೇಲೆ ಹೆಚ್ಚು ಗಮನ ನೀಡುತ್ತೇನೆ. ಹಾರ್ಟ್ಫುಲ್ನೆಸ್ಸಿನಲ್ಲಿ ಧ್ಯಾನದ ಮೇಲೆ ಗಮನ ನೀಡಲಾಗುತ್ತದೆ. ಆದರೆ ಇದಷ್ಟೇ ಯೋಗವೆಂದು ನಾನು ಹೇಳುತ್ತಿಲ್ಲ. ಪೂಜ್ಯ ದಾಜಿಯವರು ಪದೇ ಪದೇ ಹೇಳುವಂತೆ ಅಷ್ಟಾಂಗ ಯಮ ನಿಯಮಗಳಿಂದ ನಮ್ಮ ಜೀವನದ, ಅಂದರೆ ಪ್ರಾಪಂಚಿಕ ಜೀವನ ಮತ್ತು ಆಂತರಿಕ ಜೀವನ ಪವಿತ್ರವಾಗುತ್ತದೆ. ಯಮ ಇರುವುದು ಪ್ರಾಪಂಚಿಕ ಜೀವನಕ್ಕಾಗಿ ಮತ್ತು ನಿಯಮ ಇರುವುದು ಆಂತರಿಕ ಜೀವನಕ್ಕಾಗಿ. ನಾವು ಆಸನದಲ್ಲಿ ಕುಳಿತುಕೊಳ್ಳದಿದ್ದರೆ ಧ್ಯಾನ ಮಾಡುವುದು ಹೇಗೆ? ಪ್ರಾಣಾಯಾಮ ಮಾಡಿದ್ದಾದರೆ ದೇಹ, ಇಂದ್ರಿಯ ಮತ್ತು ಮನ, ಚಿತ್ತ ಶುದ್ಧಿಯಾಗುವುದು ಹೇಗೆ? ಮತ್ತು ಪ್ರತ್ಯಾಹಾರ ಮಾಡದಿದ್ದರೆ ಇಂದ್ರಿಯಗಳ ಮೇಲೆ ಹೇಗೆ ನಿಯಂತ್ರಣ ಸಾಧಿಸುತ್ತೇವೆ? ಧಾರಣ, ಧ್ಯಾನ, ಸಮಾಧಿಯನ್ನು ಅನುಭವಿಸದಿದ್ದರೆ ಮನವನ್ನು ಜಯಿಸಿ ಅದಾಚೆಗಿನ ಆತ್ಮ ಮತ್ತು ವಿರಾಟ ಸ್ವರೂಪ ಪರಮಾತ್ಮನನ್ನು ಕಾಣುವುದು ಹೇಗೆ? ಆದ್ದರಿಂದ ಇದು ಒಂದು ಪ್ರಕ್ರಿಯೆಯಾಗಿದೆ. ವಿಜ್ಞಾನದಲ್ಲಿ ವಿವಿಧ ಹಂತಗಳಿರುವ ಹಾಗೆ ವಿಜ್ಞಾನವಿರಲಿ, ಗಣಿತವಿರಲಿ, ವ್ಯಾಪಾರವಿರಲಿ, ರಾಜಕೀಯವಾಗಲಿ ಅಥವಾ ಯಾವುದೇ ಸಂಸ್ಥೆಯಾಗಲಿ ಅದಕ್ಕೊಂದು ರಚನಾಕ್ರಮ ಎಂಬುದಿರುತ್ತದೆ. ಹಾಗೆಯೇ ಯೋಗದಲ್ಲೂ ಸಂಪೂರ್ಣ ರಚನಾಕ್ರಮವಿದೆ. ಇದರಲ್ಲಿ ಯೋಗದ ಹಂತಗಳಿವೆ. ಯಾರು ಸಂಪೂರ್ಣವಾಗಿ ಯೋಗವನ್ನು ಪಾಲಿಸುತ್ತಾರೋ, ನಾನು ನೋಡಿದ್ದೇನೆ, ಜನರು ಆರೋಗ್ಯ, ಐಶ್ವರ್ಯ, ಶಾಂತಿ, ಸಾಮರಸ್ಯಕ್ಕಾಗಿ ಮತ್ತು ಮುಕ್ತಿಗಾಗಿ, ನಿರ್ವಾಣಕ್ಕಾಗಿ, ಮೋಕ್ಷಕ್ಕಾಗಿ ಯೋಗ ಮಾಡುತ್ತಾರೆ. ಮತ್ತು ನಿಮ್ಮ ಸದ್ಬಯಕೆಗಳು, ಅವುಗಳನ್ನು ನಾವು ಸಾತ್ವಿಕ ಬಯಕೆಗಳೆನ್ನುತ್ತೇವೆ. ಆದರೆ ಯಾವುದಕ್ಕೂ ಆಸೆ ಪಡಬೇಡಿ. ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಜನ ನನ್ನನ್ನು ಪ್ರೀತಿಸಲೆಂದು ನಾನೆಂದು ಬಯಸಲಿಲ್ಲ. ಇಂದು ಜನರು ನನಗೆ ಹೇಳುತ್ತಾರೆ, ಸ್ವಾಮೀಜಿ, ನೀವು ವಿಶ್ವದಲ್ಲೇ ಯೋಗದ ಸೆಲೆಬ್ರಿಟಿ ಆಗಿದ್ದೀರಿ. ನಿಮ್ಮ ಬಳಿ ಎಷ್ಟೊಂದು ಸಂಪತ್ತಿದೆ, ಎಷ್ಟೊಂದು ಸಮೃದ್ಧಿ ಇದೆ. ನಾನು ಹೇಳುತ್ತೇನೆ, ನನ್ನ ಹತ್ತಿರ ಇರುವುದು ಒಂದೇ ಸಂಪತ್ತು, ಉಳಿದುವುದೆಲ್ಲ ಉಪ ಉತ್ಪನ್ನಗಳಷ್ಟೇ. ಹೌದು, ಯೋಗದಲ್ಲಿ ಅಷ್ಟೊಂದು ಸಂಪತ್ತಿದೆ, ಇಷ್ಟೊಂದು ಶಕ್ತಿ ಇದೆ, ಇಷ್ಟೊಂದು ಐಶ್ವರ್ಯವಿದೆ. ಎಲ್ಲಕ್ಕಿಂತ ದೊಡ್ಡ ಐಶ್ವರ್ಯವೇ ಯೋಗ. ಉಳಿದಂತೆ ಪೂಜ್ಯ ದಾಜಿಯವರು ಎಲ್ಲವನ್ನೂ ಹೇಳಿದ್ದಾರೆ. ನಾನು ಕೆಲವು ಸಣ್ಣ ಪುಟ್ಟ ವಿಷಯಗಳನ್ನು ಹೇಳುತ್ತೇನೆ. ನಾನು ಕೂಡ ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಜನರಿಗೆ ಪ್ರಾಣಾಯಾಮ, ನಿರ್ದಿಷ್ಟ ರೋಗಗಳಿಗಾಗಿ ನಿರ್ದಿಷ್ಟ ಆಸನಗಳು, ಕೆಲವು ಬೊಜ್ಜಿಗಾಗಿ, ಬೆನ್ನು ನೋವಿಗಾಗಿ, ಅಧಿಕ ರಕ್ತದೊತ್ತಡಕ್ಕಾಗಿ, ಕ್ಯಾನ್ಸರ್ಗಾಗಿ ವಿಧಿವಿಧಾನ ಆಸನಗಳನ್ನು ಕಲಿಸಿದ್ದೇನೆ. ರೋಗ ಮುಕ್ತ ಜೀವನಕ್ಕಾಗಿ, ಒತ್ತಡರಹಿತ ಜೀವನಕ್ಕಾಗಿ, ನೋವು ರಹಿತ ಜೀವನಕ್ಕಾಗಿ 90-99% ಪಡೆಯುವ ಲಾಭ ಪ್ರಾಣಾಯಾಮದಿಂದಲೇ ಆಗುತ್ತದೆ. ಆದ್ದರಿಂದ 5 ವಿಷಯಗಳು ನಾನು ಯಾವಾಗಲೂ ಹೇಳುತ್ತಲೇ ಇರುತ್ತೇನೆ. ಪೂಜ್ಯ ದಾಜಿ, ಜೀವನದಲ್ಲಿ ಏನೇ ಬರಲಿ, ಕೆಲವು ಒಂದು ದಿನಕ್ಕಾಗಿ ಯೋಗ ಮಾಡಬೇಡಿ. ಯೋಗ ನಮ್ಮ ದಿನನಿತ್ಯ ಜೀವನದ ಭಾಗವಾಗಿದೆ. ಕೆಲವರು ಅಂತಾರಾಷ್ಟ್ರೀಯ ಯೋಗ ದಿನದಂದು ಬಂದು ಮುಖ ತೋರಿಸುತ್ತಾರೆ. ಆ ದಿನ ಕೆಲವು ಆಸನಗಳನ್ನು ಮಾಡುತ್ತಾರೆ, ಸ್ವಲ್ಪ ಧ್ಯಾನ ಮಾಡುತ್ತಾರೆ ಮತ್ತು ನಾನು ಯೋಗ ಮಾಡಿದೆ ಎಂದು ಹೇಳಿಕೊಳ್ಳುತ್ತಾರೆ. ಯೋಗ ಔಪಚಾರಿಕವಲ್ಲ. ಯೋಗವನ್ನು 5 ನಿಮಿಷವೇ ಮಾಡಿರಿ ಅಥವಾ 10 ನಿಮಿಷವೇ ಮಾಡಿರಿ, ಜೀವನದಲ್ಲಿ ಶುರು ಮಾಡಿರಿ. ಧ್ಯಾನವನ್ನು 1-2 ನಿಮಿಷಗಳಾದರೂ ಆಗಲಿ, ಕನಿಷ್ಠ ಶುರುವಾದರೂ ಮಾಡಿರಿ. ಮಾಡುತ್ತಾ ಮಾಡುತ್ತಾ ನಿಧಾನವಾಗಿ ನಾವು ಖಂಡಿತವಾಗಿಯೂ ಒಂದು ಘಟ್ಟವನ್ನು ತಲುಪುತ್ತೇವೆ. ಕನಿಷ್ಠ 5 ರೀತಿಯ ಪ್ರಾಣಾಯಾಮಗಳು ನಾನು ಪೂಜ್ಯ ದಾಜಿಯವರಿಗೂ ಹೇಳಿದ್ದೇನೆ. ಇಂದು ಹಾರ್ಟ್ಫುಲ್ನೆಸ್ ಧ್ಯಾನ ಸಾಧಕರು ಇಡೀ
ವಿಶ್ವದಲ್ಲಿ ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿದ್ದಾರೆ. ಅವರು ಸಹ ತಮ್ಮ ಹಾರ್ಟ್ಫುಲ್ನೆಸ್ ಧ್ಯಾನಕ್ಕಿಂತ ಮೊದಲು ಕನಿಷ್ಠ 5 ರಿಂದ 7 ನಿಮಿಷಗಳವರೆಗೆ ಪ್ರಾಣಾಯಾಮ ಮಾಡಲಿ. ಪೂಜ್ಯದ ಅಜಿಯವರು ಅದಕ್ಕಾಗಿ ಎಲ್ಲಾ ಪ್ರೇರಣೆಯನ್ನು ನೀಡಿದ್ದಾರೆ, ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಕೃತಜ್ಞನಾಗಿದ್ದೇನೆ. ಇದು ಭಸ್ತ್ರಿಕಾ. ಆಳವಾದ ಉಸಿರಾಟ. ನಮ್ಮ ವಯಸ್ಸು, ನಮ್ಮ ಶಕ್ತಿ ಸಾಮರ್ಥ್ಯಗಳಿಗೆ ತಕ್ಕಂತೆ ಇದನ್ನು ಸಾಮಾನ್ಯ, ಮಧ್ಯಮ ಅಥವಾ ವೇಗವಾಗಿ ಮಾಡಬಹುದು. ಕಪಾಲಭಾತಿ. ನಂತರ ಅನುಲೋಮ ವಿಲೋಮ. ಭ್ರಮರಿ. ಈ 5 ಮೂಲಭೂತ ಅಭ್ಯಾಸಗಳನ್ನು ಕಡ್ಡಾಯವಾಗಿ ಮಾಡಬೇಕು, ಏಕೆಂದರೆ ಇದರಲ್ಲಿ ದೇಹ, ಮನಸ್ಸು, ಪ್ರಕ್ರಿಯೆ, ಸ್ನಾಯುಗಳಲ್ಲಿ ಸಮತೋಲನ ಬರುತ್ತದೆ. ಧ್ಯಾನದಲ್ಲಿ ಮನಸ್ಸು ಶಾಂತವಾಗಿರಿಸುವುದು ಎಲ್ಲಕ್ಕಿಂತ ಕಷ್ಟದ ಕೆಲಸ. ಒಂದು ಕ್ಷಣದಲ್ಲಿ ಮನಸ್ಸು ಏಕಾಗ್ರವಾಗುತ್ತದೆ. ಪೂಜ್ಯ ದಾಜಿಯವರು ಅನೇಕ ವಿಧಾನಗಳನ್ನು ತಿಳಿಸಿದ್ದಾರೆ. ಧ್ಯಾನದಲ್ಲಿ ವೇದ ಉಪನಿಷತ್ತುಗಳಲ್ಲಿ ಭಗವಂತನ ಓಂಕಾರ ಜ್ಯೋತಿಯ ರೂಪದಲ್ಲಿದ್ದಾನೆ ಎಂದು ಹೇಳಿದ್ದಾರೆ. ಭಗವಂತ ಮೂರ್ತಿ, ಪ್ರತಿಮೆ ಎಂದು ಯಾರೂ ಹೇಳಿಲ್ಲ. ಪೂಜ್ಯ ದಾಜಿಯವರು ಎಷ್ಟೋ ಸಲ ಹೇಳಿದ್ದಾರೆ, ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಎಂತಹ ಭ್ರಾಂತಿಗಳಿವೆ. ಅವರ ಹೆಸರಲ್ಲಿ ಕಪಟತೆ, ವ್ಯಾಪಾರ ನಡೆಸಲಾಗುತ್ತಿದೆ. ಭಗವಂತ ಹೀಗಿದ್ದಾನೆ, ನೀನು ಈ ರೀತಿಯಲ್ಲಿ ಮಾಡಿಲ್ಲವೆಂದರೆ ಅನಾಹುತವಾಗುತ್ತದೆ ಎಂದು ಭಯವನ್ನು ಜನರಲ್ಲಿ ಬಿತ್ತಲಾಗುತ್ತದೆ. ಭಗವಂತ ಕೇಡು ಮಾಡಲೆಂದೇ, ಭಯಪಡಿಸಲೆಂದೇ ಇದ್ದಾನೆಯೇ? ಭಗವಂತನು ನಮ್ಮ ಕಣಕಣದಲ್ಲೂ, ಸೃಷ್ಟಿಯ ಅಣುವಿನಲ್ಲೂ, ಕಣಕಣದಲ್ಲೂ, ನಮ್ಮ ರೋಮರೋಮದಲ್ಲೂ ಇದ್ದಾನೆ. ಹಾಗೂ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಹಾರ್ಟ್ಫುಲ್ನೆಸ್ಸಿನಲ್ಲಿ ಪೂಜ್ಯ ದಾಜಿಯವರು ಹೇಳುತ್ತಾರೆ, ಆತನ ಅನುಭೂತಿಯನ್ನು ಹೃದಯದಲ್ಲಿ ಪಡೆಯಿರಿ. ಹೃದಯೇಶಾರ್ಜುನ ತಿಷ್ಠತಿ ಈಶ್ವರ ಸರ್ವಭೂತಾನಾಂ ಹೃದಯೇಶಾರ್ಜುನ ತಿಷ್ಠತಿ ಅಂಗುಷ್ಟ ಮಾತ್ರ ಪುರುಷೋತ್ತಂತರಾತ್ಮ ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟಃ. ಹೃದಯದ ಚಕ್ರದಿಂದ ಆಜ್ಞಾಚಕ್ರ, ಭೃಕುಟಿ, ಸಹಸ್ರ, ಬ್ರಹ್ಮರಂಧ್ರದವರೆಗಿನ ಯಾತ್ರೆ ಬಗ್ಗೆ ಪೂಜ್ಯ ದಾಜಿಯವರು ಹೇಳುತ್ತಲೇ ಇರುತ್ತಾರೆ. ಈಗ ಅನುಲೋಮ ವಿಲೋಮದ ನಂತರ ಓಂಕಾರದ ಮೇಲೆ ಧ್ಯಾನ ಮಾಡುತ್ತೇವೆ. 5 ರಿಂದ 15 ನಿಮಿಷಗಳವರೆಗೆ ಅನುಲೋಮ ವಿಲೋಮ, ನಂತರ 5 ರಿಂದ 7 ಸಲ ಭ್ರಮರಿಯನ್ನು ಮಾಡಿದರೆ ತನ್ನಗೆ ತಾನೇ ನೀವು ಧ್ಯಾನಕ್ಕಿಳಿಯುತ್ತೀರಿ. ಕನಿಷ್ಠ 5 ನಿಮಿಷಗಳು. ನೀವು ಮಾಡುತ್ತಿರುವಂತೆ ತಾನಾಗಿಯೇ ಓಂ ಎನ್ನತೊಡಗುವೆ. ನಂತರ ಒಂದು ಘಟ್ಟದಲ್ಲಿ ನಿಮಗೆ ಯಾವ ಶಬ್ದ, ಯಾವ ಮಂತ್ರದ ಅಗತ್ಯವೂ ಇರುವುದಿಲ್ಲ, ಏಕೆಂದರೆ ಯಾವುದನ್ನು ಪರಮಾತ್ಮ ತತ್ವ, ಬ್ರಹ್ಮ ತತ್ವ ಎನ್ನುತ್ತೇವೆಯೋ ಅದು ಎಲ್ಲ ಮಂತ್ರಗಳು, ಶಬ್ದಗಳು, ಆಕಾರ, ಸ್ವರೂಪ, ಸಮಸ್ತ ಪ್ರಪಂಚ, ನಮ್ಮೊಳಗೆ ಮತ್ತು ನಮ್ಮ ಸುತ್ತಲೂ ಕಾಣುವುದೆಲ್ಲವೂ ಮೀರಿರುವಂತಹದು. ಅದು ಪರಬ್ರಹ್ಮ. ಸಮಸ್ತ ವಿಶ್ವವೇ ಆತನ ಸ್ವರೂಪವೆಂದು ತಿಳಿಯಲಾಗಿದೆ, ಏಕೆಂದರೆ ಆತನೇ ಸೃಷ್ಟಿಕರ್ತ. ಭಗವಂತನ ವಿನ ಮನುಷ್ಯ ಒಂದು ಕಣವನ್ನು ಸೃಷ್ಟಿಸಲಾರ, ಅಣುವನ್ನು ಸೃಷ್ಟಿಸಲಾರ ಮತ್ತು ದೇಹದ ಒಂದು ಜೀವಕೋಶವನ್ನು ಸೃಷ್ಟಿಸಲಾರ. ಆದರೆ ಈ ವಿಶ್ವದಲ್ಲಿ, ಈ ಬ್ರಹ್ಮಾಂಡದಲ್ಲಿ ಆತನಿಗೆ ವಿಶ್ವಾತೀತ, ಗುಣಾತೀತ, ಭಾವಾತೀತ, ಪರಬ್ರಹ್ಮ, ನಿರ್ಗುಣ ನಿರಾಕಾರ ಬ್ರಹ್ಮನೆಂದು ಹೆಸರುಗಳನ್ನು ಕೊಡಲಾಗಿದೆ. ಆದ್ದರಿಂದ ರೋಗಗಳಿಂದ ತಪ್ಪಿಸಿಕೊಂಡು ಸಮಾಧಿ ಸ್ಥಿತಿಯವರೆಗೆ ತಲುಪಬೇಕಾದರೆ ಅದರ ಸಶಕ್ತ ಮಾಧ್ಯಮವೆಂದರೆ ಯೋಗ, ಆಧ್ಯಾತ್ಮ ಮತ್ತು ಪ್ರಾಣಾಯಾಮದ ಜೊತೆಗೆ ಹಾರ್ಟ್ಫುಲ್ನೆಸ್ ಧ್ಯಾನ. ಬಹಳ ಧನ್ಯವಾದ ದಾಜಿ. ನಿಮಗೆ, ಹಾರ್ಟ್ಫುಲ್ನೆಸ್ ಸಾಧಕರಿಗೆ ಮತ್ತು ಜಗತ್ತಿನ ಎಲ್ಲ ದೈವಿ ಆತ್ಮಗಳಿಗೆ ನನ್ನ ಹೃತ್ಪೂರ್ವಕ ಪ್ರಣಾಮಗಳು. ಬನ್ನಿ, ನಾವೆಲ್ಲರೂ ಒಂದಾಗಿ ಈ ಯೋಗ ದಿನದಂದು ನಾವು ಅಷ್ಟಾಂಗ ಯೋಗವನ್ನು ಮಾಡುತ್ತೇವೆಂಬ ಸಂಕಲ್ಪ ಮಾಡೋಣ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಹಾರ್ಟ್ಫುಲ್ನೆಸ್ ಧ್ಯಾನದ ಅಭ್ಯಾಸ ಮಾಡಿ ಜೀವನವನ್ನು ಉನ್ನತಗೊಳಿಸೋಣ. ನಮ್ಮ ಜೀವನದಲ್ಲಿ ದಿವ್ಯತೆಯನ್ನು ಪಡೆಯೋಣ. ಈ ಸಂಕಲ್ಪವು ನಮ್ಮ ಜೀವನದಲ್ಲಿ ಖಂಡಿತವಾಗಲು ಬಹಳ ದೊಡ್ಡ ಪರಿವರ್ತನೆಯನ್ನು ತರುತ್ತದೆ. ಪೂಜ್ಯ ದಾಜಿ ಮತ್ತು ರಾಮಚಂದ್ರ ಮಿಷನ್ನಿನ ಎಲ್ಲ ದಿವ್ಯಾತ್ಮಗಳಿಗೆ ಮತ್ತು ಈ ಸಂಕಟ ಕಾಲದಲ್ಲಿ ಲಕ್ಷ ಕೋಟಿಗಟ್ಟಲೆ ಜನರಿಗೆ ನೆರವಾಗುವ ನಮ್ಮ ದೈವಿ ಯೋಧರಿಗೆ ಪುನಃ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ.
ನಿಮಗೂ ಬಹಳ ಧನ್ಯವಾದಗಳು ಬಾಬಾಜಿ. ನೀವು ಇಷ್ಟೊಂದು ಸಮಯ ನೀಡಿದಿರಿ. ನೀವು ಬಹಳ ವ್ಯಸ್ತವಾಗಿರುತ್ತೀರಿ. ಬಹಳ ಬಹಳ ಧನ್ಯವಾದಗಳು. ಹೃತ್ಪೂರ್ವಕ ಧನ್ಯವಾದಗಳು. ಭಗವಂತ ನಿಮಗೆ ದೀರ್ಘಾಯಸ್ಸು, ಆರೋಗ್ಯ ಜೀವನವನ್ನು ಕರುಣಿಸಲಿ ಮತ್ತು ನೀವು ಹೀಗೆಯೇ ಮಾನವತೆಗೆ ಸೇವೆ ಸಲ್ಲಿಸುವಂತಾಗಲಿ. Ladies and gentlemen, me and my two brothers, Ehsan and Loy, we've been composing music for the last 25 years. And this song is one of those special songs which holds a special place in our heart. And I'm sure that even for Heartfulness, this is a special song. हर घड़ी बदल रही है रूप जिंदगी, छाँव है कभी कभी है धूप जिंदगी, हर पल यहाँ जी भर जियो, जो है समा कल हो न हो। हर घड़ी बदल रही है रूप जिंदगी, छाँव है कभी कभी है धूप जिंदगी, हर पल यहाँ जी भर जियो, जो है समा कल हो न हो। चाहे जो तुम्हें पूरे दिल से मिलता है वो मुश्किल से, ऐसा जो कोई कहीं है बस वही सब से हंसी है, उस हाथ को तुम थाम लो, वो मेहरबान कल हो न हो। हर पल यहाँ जी भर जियो, जो है समा कल हो न हो। We are sitting in the middle of nowhere in a small restaurant in Pune, and this melody comes. Dun, da, dun, da, dun, da, 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 dun, da, dun, da, dun. It comes in the head. We don't have any instruments, nothing. It just comes. Now, where does it come from? Where is it coming from? Are you controlling it? You're not controlling it. There's something else that is, you've got a connection with something else, somebody else, and there's a higher spiritual power that is controlling your whole, art form that is inside you. So I think music is spiritual, and if you don't have the spiritual attitude towards music, I think your approach towards music itself is wrong. पलकों के लेके साए पास कोई जो आए, लाख संभालो पागल दिल को, दिल धड़के ही जाए, पर सोच लो इस पल है जो ये दास्तां कल हो न हो। Everybody, come on, sing with me. हर घड़ी बदल रही है रूप जिंदगी, छाँव है कभी कभी है धूप जिंदगी, हर पल यहाँ जी भर जियो, जो है समा कल हो न हो। हर पल यहाँ जी भर जियो,
जो है समा कल हो न हो, ला 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 जो है समा कल हो ना हो. Beautiful, beautiful. ನಮ್ಮ ಮಕ್ಕಳನ್ನು ಹೇಗೆ ಪೋಷಿಸಬೇಕು, ಅವರೊಂದಿಗೆ ಯಾವಾಗಲೂ ಉಳಿಯುವ ಮತ್ತು ಅವರೂ ಕೂಡ ಮುಂದಿನ ಪೀಳಿಗೆಗಳಿಗೆ ನೀಡಬಲ್ಲ ವಿಶೇಷ ಕಾಣಿಕೆ ಯಾವುದು, ಅದನ್ನು ಹೇಗೆ ಅವರಿಗೆ ಕೊಡುವುದು ಎಂಬ ಚಿಂತೆ ತಂದೆ ತಾಯಿಯರಾಗಿ ನಮ್ಮನ್ನು ಸದಾ ಕಾಡುತ್ತಿರುತ್ತದೆ. ಆ ಕಾಣಿಕೆಯೇ ಆಧ್ಯಾತ್ಮ. ಆಧ್ಯಾತ್ಮವೆಂದರೇನು? ಜೀವನವನ್ನು ಸಂಗೀತಮಯವಾಗಿ ಮಾಡುವುದು, ಉಲ್ಲಾಸಭರಿತವಾಗಿ ಮಾಡುವುದು, ಅದನ್ನು ಕೇಂದ್ರೀಕೃತಗೊಳಿಸುವುದು. ಗೀತೆಯಲ್ಲೂ ಶ್ರೀಕೃಷ್ಣನು ಇದರ ಕುರಿತಾಗಿ ಹೇಳುತ್ತಾನೆ. ಕೇಂದ್ರಿತ ಮನವೇ ಚಿಂತನೆ ಮಾಡುವ ಮನವನ್ನು ಸೃಷ್ಟಿಸುತ್ತದೆ. ಈ ಚಿಂತನಾತ್ಮಕ ಮನವೇ ಸಾಮರಸ್ಯವನ್ನು ಸೃಷ್ಟಿಸಬಲ್ಲದು. ಆ ಸಾಮರಸ್ಯವೇ ನಿಮ್ಮಲ್ಲಿ ಸಂತೋಷವನ್ನು ತರುತ್ತದೆ. ನಮ್ಮಲ್ಲಿ ಈ ಏಕಾಗ್ರಮನ ಬರುವುದು ಹೇಗೆ? ಏಕಾಗ್ರ ಕೇಂದ್ರಿತ ಮನವು ಧ್ಯಾನದ ಫಲವಾಗಿದೆ. ಈಗ ನೀವು ಧ್ಯಾನ ಮತ್ತು ಸಂತೋಷದ ನಡುವಿನ ಸಂಬಂಧವನ್ನು ಊಹಿಸಿರಿ. ಆದರೆ ಧ್ಯಾನ ಸಂತೋಷಕ್ಕಿಂತ ಹೆಚ್ಚಿನದನ್ನು ನೀಡುತ್ತದೆ. ಇದರಲ್ಲಿ ಸತ್ ಚಿತ್ ಆನಂದವನ್ನು ಮೀರಿ ಹೋಗಬೇಕು. ಅನೇಕರು ಭ್ರಾಂತಿಯಿಂದ ನನಗೆ ಸಚ್ಚಿತ್ ಆನಂದದ ಸ್ಥಿತಿಯನ್ನು ತಲುಪಬೇಕು, ಅದನ್ನು ಅನುಭವಿಸಬೇಕು ಅನ್ನುತ್ತಿರುತ್ತಾರೆ. ಅದು ಒಳ್ಳೆಯದೇ. ನಾವು ಮುನ್ನಡೆಯುವಾಗ ಮಾರ್ಗದಲ್ಲಿ ಅದು ಸಿಗುತ್ತದೆ. ನಾವು ಸಹಸ್ರದಳ ಕಮಲದಲ್ಲಿರುವಾಗ ನಮಗೆ ಸಚ್ಚಿತ್ ಆನಂದದ ಅನುಭವ ಆಗುತ್ತದೆ. ಆದರೆ ಅದನ್ನೂ ಮೀರಿ ಹೋಗುವ ಭರವಸೆಯನ್ನು ಹಾರ್ಟ್ಫುಲ್ನೆಸ್ ಇನ್ಸ್ಟಿಟ್ಯೂಟ್ ನೀಡುತ್ತದೆ. ಈ ಅಭ್ಯಾಸದಿಂದ ನಾವು ಪರಮಾನಂದವನ್ನೂ ಮೀರಿ ಹೋಗಬಹುದು, ಆ ಪರಮಾನಂದವನ್ನು ತ್ಯಜಿಸಬಹುದು. ಈ ಭರವಸೆಯನ್ನು ನಾವು ಮುಂದಿನ ಪೀಳಿಗೆಗೆ ವರ್ಗಾಯಿಸುವುದು ಹೇಗೆ? ಅದು ನನ್ನಲ್ಲಿ ಇರದ ತನಕ ನಾನು ಅದರ ಬಗ್ಗೆ ಮಾತನಾಡುವುದು ಹೇಗೆ ಮತ್ತು ಯುವ ಹೃದಯಗಳಲ್ಲಿ ಸ್ಫೂರ್ತಿ ತುಂಬುವುದು ಹೇಗೆ? ನನಗೆ ದೇವರಲ್ಲಿ ನಂಬಿಕೆ ಇಲ್ಲ, ಏಕೆ ನಂಬಬೇಕು ಎನ್ನುವ ಇಂದಿನ ತರುಣರನ್ನು ನಾನು ದೂರುವುದಿಲ್ಲ. ಏಕೆಂದರೆ ಆಸ್ತಿಕರಿಗೂ ತಮ್ಮದೇ ನಂಬಿಕೆಯ ಮೇಲೆ ವಿಶ್ವಾಸವಿಲ್ಲ. ಬರಿಯ ನಂಬಿಕೆಯಷ್ಟೇ ಅಲ್ಲದೆ ತಾವು ಯಾವುದನ್ನು ನಂಬುತ್ತಿದ್ದಾರೋ ಅದರ ಅನುಭವ ಪಡೆಯಬೇಕು, ಅದನ್ನು ಸತ್ಯವಾಗಿಸಬೇಕು. ನಮ್ಮೆಲ್ಲರಲ್ಲೂ ಯೋಗದ ಸ್ಥಿತಿಯನ್ನು ಸಾಧಿಸುವ ಅರ್ಹತೆ ಬರಲಿ ಮತ್ತು ಈ ಆಧ್ಯಾತ್ಮಿಕ ಸಂಪತ್ತನ್ನು ನಮ್ಮ ಮುಂದಿನ ಪೀಳಿಗೆಗೆ ನೀಡಲು ನಾವು ಸಮರ್ಥರಾಗಲಿ ಎಂದು ಈ ವಿಶೇಷ ದಿನದಂದು ನಾನು ಪ್ರಾರ್ಥಿಸುತ್ತೇನೆ. With the Heartfulness Institute, so many children are associated and such special, they're given such special powers and they're given so much amazing forms of education that I was stunned to see all those children doing these amazing activities. So a song that's dedicated to all these children, the song is called Tare Zameen Par. This is a song I'd like to dedicate to all the special children of the world who are truly special because they are children of God. They are stars who have descended on earth. Tare Zameen Par Hue. देखो इन्हें ये है ओस की बूंदें, पत्तों की गोद में
आसमां से कूदे, अंगड़ाई ले फिर करवट बदल कर, नाजुक सी मोती हंस दे फिसल कर, खो न जाए ये तारे ज़मीं पर। ये तो है सर्दी में धूप की किरणें, उतरे जो आंगन को सुनहरा सा करने, मन के अंधेरों को रोशन सा कर दे, ठिठुरती हथेली की रंगत बदल दे, खो न जाए ये तारे ज़मीं पर। जैसे आंखों की डिबिया में निंदिया, और निंदिया में मीठा सा सपना, और सपने में मिल जाए फरिश्ता सा कोई। जैसे रंगों भरी पिचकारी, जैसे तितलियां फूलों की क्यारी, जैसे बिना मतलब का प्यारा रिश्ता हो कोई। ये तो आशा की लहर है, ये तो उम्मीद की सहर है, खुशियों की नहर है, खो न जाए ये तारे ज़मीं पर। Ladies and gentlemen, let's show some compassion to these children. देखो रातों के सीने पे ये तो झिलमिल किसी लौ से उगे हैं, ये तो अंबिया के खुशबू है बागों से बह चले। जैसे कांच में चूड़ी के टुकड़े, जैसे खिले खिले फूलों के मुखड़े, जैसे बंसी कोई बजाए पेड़ों के तले। ये तो झोंके है पवन के, है ये घुंघरू जीवन के, ये तो सुर है चमन के, खो न जाए ये तारे ज़मीं पर। मोहल्ले की रौनक गलियां है जैसे, खिलने की जिद पर कलियां है जैसे, मुट्ठी में मौसम की जैसे हवाएं, ये है बुजुर्गों की दिल की दुआएं, खो न जाए ये तारे ज़मीं पर। कभी बातें जैसे दादी नानी, कभी छलके जैसे मम्मम पानी,
कभी बन जाए भोले सवालों की झड़ी, सन्नाटे में हंसी के जैसे, सुने होठों पे खुशी के जैसे, ये तो नूर है बरसे गर तेरी किस्मत हो बड़ी। जैसे झील में लहराए चंदा, जैसे भीड़ में अपने का कंधा, जैसे मन मौजी नदिया झाग उड़ाए कुछ कहे खो न जाए। खो न जाए, खो न जाए, खो न जाए, खो न जाए। खो न जाए ये तारे ज़मीं पर। ನಮಸ್ತೆ. ಧನ್ಯವಾದ. ತಾವು ಹೇಗಿದ್ದೀರಿ ಸಾಹಬ್? ಭಗವಂತನ ಕೃಪೆ, ನಿಮ್ಮ ಆಶೀರ್ವಾದಗಳು ಮಹಾರಾಜ್. ನನಗೆ ಮಹಾರಾಜನ್ನ ಬೇಡಿ ಸಾಹಬ್. ಪರವಾಗಿಲ್ಲ, ಅದು ನನ್ನ ಭಾಷಾ ಶೈಲಿ ಅಂದುಕೊಳ್ಳಿ. ನಿಮ್ಮ ಮಗ ಅಂದುಕೊಳ್ಳಿ. ನನ್ನನ್ನು ಕಮಲೇಶ್ ಅಂತ ಕರೆಯಿರಿ, ಸಂತೋಷವಾಗುತ್ತದೆ. ಕಮಲೇಶ್ ಜಿ ಎನ್ನಬಹುದೇ? ಹಾಗೇ ಆಗಲಿ ಸಾಹಬ್. ಈ ಅಂತಾರಾಷ್ಟ್ರೀಯ ಯೋಗದ ದಿನ ನೀವು ಯುವಜನತೆಗೆ ನೀಡುವ ಸಂದೇಶವನ್ನು ಕೇಳಬೇಕಿದೆ. ನಾನೇನು ಹೇಳುತ್ತೇನೆ ಅಂದರೆ, ತಂದೆ ತಾಯಿಯರ ಸೇವೆ, ಗುರುವಿನಲ್ಲಿ ಭಕ್ತಿ, ಗುರುವಿನ ಶಿಕ್ಷಣ ಮತ್ತು ನಮ್ಮ ಅಭ್ಯಾಸ, ಯೋಗದಲ್ಲಿ ಅಭ್ಯಾಸ ಅಥವಾ ಸಂಗೀತದಲ್ಲಿ, ಚೆಸ್ಸಿನಲ್ಲಿ, ಏನನ್ನೇ ಮಾಡಿ ಅದರಲ್ಲಿ ಅಭ್ಯಾಸ ಅತಿ ಮುಖ್ಯ. ಆಗ ಕರೋನಾ ಖಂಡಿತವಾಗಲು ಕರುಣ ಆಗುತ್ತೆ. ಹೌದು ಹೌದು ಹೌದು. ಜೀವನದಲ್ಲಿ ತಂದೆ ತಾಯಿಯ ಸೇವೆ ಮತ್ತು ಗುರುವಿನ ಭಕ್ತಿ ಇವೆರಡು ಅತಿ ಮುಖ್ಯ. ಈ ಸಂದೇಶವನ್ನು ಖಂಡಿತ ಎಲ್ಲರಿಗೂ ತಿಳಿಸುತ್ತೇವೆ ನಿಮ್ಮ ಹೆಸರಿನಲ್ಲಿ, ಏಕೆಂದರೆ ಗೌರವವೂ ಇರುತ್ತದೆ. ಜೊತೆಗೆ ಯುವಜನತೆಯಲ್ಲಿ ನೀವು ಸುಪ್ರಸಿದ್ಧರೂ ಆಗಿದ್ದೀರಿ. ನಾನು ಸಾಮಾನ್ಯವಾಗಿ ನೋಡಿದಂತೆ ಕೆಲವು ರಾಗಗಳಿವೆ. ಅಹಿರ್ ಭೈರವ್ ರಾಗದಲ್ಲಿ ಈ ವಿಶ್ವವನ್ನೇನಾದರೂ ಮರುಸೃಷ್ಟಿ ಮಾಡೋದಾದರೆ ಮತ್ತು ದೇವರು ಹಿಂದಿನ ಯುಗದಿಂದ ಅತ್ಯುತ್ತಮವಾದುದನ್ನು ಯುಗಕ್ಕೆ ರವಾನಿಸಬೇಕಾದರೆ ನಾನು ದೇವರನ್ನು ಕೇಳಿಕೊಳ್ಳುತ್ತೇನೆ. ಪಂಡಿತ್ ಜಸರಾಜರಿಂದ ಅಹಿರ್ ಭೈರವ್ ರಾಗ, ಹರಿಪ್ರಸಾದ್ ಜಿಯಿಂದ ರಾಗ ದುರ್ಗಾ, ಅಮೀರ್ ಖಾನ್ ಸಾಹೇಬರಿಂದ ಪೂರ್ಯ ಕಲ್ಯಾಣ್ ರಾಗ ತೆಗೆದುಕೊಂಡು ಮುಂದಿನ ಸೃಷ್ಟಿಗೆ ರವಾನಿಸಿ ಅಂತ. ತುಂಬ ನಾನು ಬಹಳ ಕಲ್ಪನೆ ಮಾಡಿಕೊಳ್ಳುತ್ತೇನೆ. ಅದು ಆಗುತ್ತದೆಯೋ ಇಲ್ವೋ ಗೊತ್ತಿಲ್ಲ, ಎಲ್ಲ ಭಗವಂತನ ದಯೆ ಅಷ್ಟೇ. ಅಹಿರ್ ಭೈರವ್ ರಾಗದಲ್ಲಿ ಆಜ್ ತೋ ಆನಂದ್ ಹೇ, ಆನಂದ್ ಹೀ ಆನಂದ್ ಹೇ ಕೇಳಿ ನಾನು ಮೈಮರೆಯುತ್ತೇನೆ. ತುಂಬ ಸುಂದರವಾಗಿದೆ. ಸಾಹೇಬರೇ, ನಾನಿನ್ನು ನಿಮ್ಮ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಚೆನ್ನಾಗಿ ನಿದ್ರೆ ಮಾಡಿ ವಿಶ್ರಾಂತಿ ಪಡೆಯಿರಿ. Ah
गर्ग पराशर और मुनिनारद गर्ग पराशर और गर्ग पराशर और पढ़त वेद श्रुति जंद पढ़त वेद श्रुति छान ओम पूर्णमद पूर्णमिदं पूर्णात् पूर्णमुदच्यते पूर्णसमादाय पूर्णमेवावशिष्यते। पूर्णमदं पूर्णमिदं पूर्णात् पूर्णमुदच्यते पूर्णस्य पूर्णमादाय
हरि जीवन प्रभु गोकुल प्रगटे हरि जीवन प्रभु गोकुल प्रगटे मिटे सकल दुर्गद आज तो आनंद 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 ಅಮೆರಿಕಾದಲ್ಲಿರುವ ಅನಿವಾಸಿ ಭಾರತೀಯರು ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಮಾಡಿರುವ ವಿಶೇಷ ಪ್ರಯಾಸಗಳನ್ನು ನಾನು ಇಲ್ಲಿ ಪ್ರಸ್ತಾಪಿಸಬಯಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬೆಂಬಲಿಸಲು ಅವರು ಅಪಾರ ಸಂಖ್ಯೆಯಲ್ಲಿ ಮುಂದೆ ಬಂದಿದ್ದಾರೆ. ಆಯುಷ್ ಸಚಿವಾಲಯ ನೀಡಿರುವ ಬೆಂಬಲವನ್ನು ವಿಶ್ವಸಂಸ್ಥೆಯ ಮಾಹಿತಿ ಸೇವಾ ವಿಭಾಗ ಹಾಗೂ ಕರುಣೆಗಾಗಿ ಒಂದಾಗೋಣ, ಅನುಕಂಪವನ್ನು ಹರಡೋಣ ಎಂದು ನಾವು ನೀಡಿದ ಕರೆಗೆ ಸ್ಪಂದಿಸಿ ಅಮೆರಿಕಾದ ಸೆನೆಟರ್ಗಳು ಹಾಗೂ ಕಾಂಗ್ರೆಸ್ಸಿನ ಸದಸ್ಯರು ಸೇರಿದಂತೆ ನೂರಾರು ನಾಗರಿಕ, ಸಾಂಸ್ಕೃತಿಕ ವೃತ್ತಿಪರರು ಹಾಗೂ ಮಾನವ ಕಲ್ಯಾಣ ಸಂಸ್ಥೆಗಳು ಎಲ್ಲರನ್ನೂ ನಾನು ಆಧರಿಸಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವಿಪತ್ತಿನ ಈ ಸಂದರ್ಭದಲ್ಲಿ ನಿಮಗೆ ಕ್ಷಮತೆ ಇದ್ದಷ್ಟು ಬೇರೆಯವರಿಗೆ ಸಹಾಯ ಮಾಡಿರೆಂದು ನಾನು ಕೇಳಿಕೊಳ್ಳುತ್ತೇನೆ. ಅದು ದೇಣಿಗೆಯ ರೂಪದಲ್ಲಿರಬಹುದು, ಸಮಯವನ್ನಾಗಲಿ ಅಥವಾ ಪ್ರತಿಭೆಯನ್ನಾಗಲಿ ವಿನಿಯೋಗಿಸಬಹುದು. ನಿಮ್ಮ ಆಯ್ಕೆಯ ಯಾವುದೇ ದಾನ ಧರ್ಮವಾಗಿರಬಹುದು. ಬರುತ್ತಿರುವ ಮನುಕುಲವು ಉನ್ನತ ಸ್ಥಿತಿಯಲ್ಲಿ ನೆಲೆಗೊಳ್ಳಲೆಂಬ ಮೂಲ ಉದ್ದೇಶದಿಂದ ಹಾರ್ಟ್ಫುಲ್ನೆಸ್ನ ಸಂಸ್ಥಾಪಕರಾದ ಬಾಬೂಜಿಯವರು ಈ ಸಂಸ್ಥೆಯನ್ನು ಹುಟ್ಟುಹಾಕಿದರು. ಈ ಉದ್ದೇಶ ಸಾಧನೆಗಾಗಿ ಪ್ರಪಂಚದಲ್ಲಿರುವ ಪ್ರತಿಯೊಂದು ಮನೆಗೂ ಈ ಧ್ಯಾನದ ಉಡುಗೊರೆಯನ್ನು ಸಂಪೂರ್ಣ ಉಚಿತವಾಗಿ ನೀಡಲೆಂದೇ ಈ ಸಂಸ್ಥೆ ಇದೆ. ನಾನಿಲ್ಲಿ ಪುನಃ ಹೇಳಲೇಬೇಕು, ಈ ಸಂಸ್ಥೆ ಇಡೀ ವಿಶ್ವದ ಮಾನವತೆಯ ಸೇವೆಗಾಗಿ ಹಾಗೂ ಧ್ಯಾನವನ್ನು ಕಲಿಯಬಲ್ಲ, ಯೋಗವನ್ನು ಜೀವನ ಶೈಲಿಯನ್ನಾಗಿ ಮಾಡಿಕೊಳ್ಳಬಲ್ಲ ಪ್ರತಿಯೊಂದು ಕುಟುಂಬದ ಸೇವೆಗಾಗಿ ಶ್ರಮಿಸುವ ಇಂದು ಧ್ಯಾನದ ಲಾಭಗಳನ್ನು ಮಾನ್ಯ ಮಾಡಿದೆ. ಆದರೆ ನಮ್ಮ ಋಷಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಅದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಪರಿವರ್ತನೆ ತರಲು ಹಾಗೂ ಅತ್ಯುನ್ನತ ಸ್ತರದ ಪ್ರಜ್ಞೆಯನ್ನು ತಲುಪಲು ಧ್ಯಾನ ಒಂದೇ ಮಾರ್ಗ. ಹಾರ್ಟ್ಫುಲ್ನೆಸ್ ಧ್ಯಾನ ಅತಿ ಮುಖ್ಯವಾದ ವೈಶಿಷ್ಟ್ಯವೆಂದರೆ ಪ್ರಾಣಾಹುತಿ. ಇದು ಪ್ರತಿಯೊಂದು ಜೀವವನ್ನು ಪೋಷಿಸುವ, ನಮ್ಮ ಆತ್ಮವನ್ನು ಉತ್ಕೃಷ್ಟಗೊಳಿಸುವ ಸಾರತತ್ವ. ಇದು ನಮ್ಮ ಹೃದಯದ ಮಾಧ್ಯಮದ ಮೂಲಕ ಆಳಕ್ಕಿಳಿದು ಎಲ್ಲ ಜೀವಿಗಳು ಅಂತರಂಗದಿಂದ ಬಹಿರ್ಮುಖವಾಗಿ ಪರಿವರ್ತಿಸುತ್ತದೆ. ಹಾರ್ಟ್ಫುಲ್ನೆಸ್ ಪದ್ಧತಿ ನಮ್ಮಲ್ಲಿ ತರುವ ಪರಿವರ್ತನೆಯ ಅಂತಿಮ ಪುರಾವೆ ಎಂದರೆ ಬದಲಾದ ನಾವೇ ಮತ್ತು
ನಾವು ಹೇಗೆ ಕ್ಷಣ ಕ್ಷಣಕ್ಕೂ ಬದಲಾವಣೆಯನ್ನು ಸ್ವೀಕರಿಸುತ್ತೇವೆ ಎಂಬುದು. ಹಾರ್ಟ್ಫುಲ್ನೆಸ್ ಸಂಸ್ಥೆ ಮಾನವರ ಸೇವೆಯ ತನ್ನ ಬದ್ಧತೆಯಲ್ಲಿ ಸ್ಥಿರವಾಗಿದ್ದು, ಯಾವುದೇ ಧರ್ಮ, ಜನಾಂಗ ಹಾಗೂ ಸಂಸ್ಕೃತಿಯ ಭೇದವೆಣಿಸುವುದಿಲ್ಲ. ಪ್ರಪಂಚದ 160ಕ್ಕಿಂತಲೂ ಹೆಚ್ಚಿನ ದೇಶಗಳಲ್ಲಿ ತರಬೇತಿದಾರರು ಹಾಗೂ ಅಭ್ಯಾಸಿಗಳಿದ್ದಾರೆ. ಈ ಧ್ಯಾನದಲ್ಲಿ ಮಾತ್ರ ಅನೇಕ ಒತ್ತಡ ನಿವಾರಕ ಸಾಧನಗಳು ಮತ್ತು ವಿಧಾನಗಳನ್ನು ವಯಸ್ಕರಿಗೆ ಮತ್ತು ಮಕ್ಕಳಿಗೆ ಹೇಳಿಕೊಡಲಾಗುತ್ತದೆ. ಈಗ ನೀವೆಲ್ಲರೂ ಹಾರ್ಟ್ಫುಲ್ನೆಸ್ ನಿರ್ದೇಶಿತ ವಿಶ್ರಾಂತಿ ವಿಧಾನ ಮತ್ತು ಧ್ಯಾನದಲ್ಲಿ ನನ್ನ ಜೊತೆಗೂಡಲು ವಿನಂತಿಸುತ್ತೇನೆ. ಈ ಧ್ಯಾನ ಪ್ರತಿಯೊಬ್ಬರಿಗಾಗಿಯೂ ಇದೆ ಮತ್ತು ಇಡೀ ಮಾನವ ಕುಲಕ್ಕಾಗಿ ಇದೆ. ಈ ಧ್ಯಾನದಲ್ಲಿ ಯೋಗಿಕ ಪ್ರಾಣಾಹುತಿ ನೆರವು ಇರುತ್ತದೆ. ಆರಾಮವಾಗಿ ಕುಳಿತುಕೊಂಡು ನಿಮ್ಮ ಕಣ್ಣುಗಳನ್ನು ಬಹಳ ನಿಧಾನವಾಗಿ ಹಾಗೂ ಬಹಳ ಮೃದುವಾಗಿ ಮುಚ್ಚಿಕೊಳ್ಳಿರಿ. ನಿಮ್ಮ ಕಾಲ್ಬೆರಳುಗಳಿಂದ ಪ್ರಾರಂಭಿಸೋಣ. ಕಾಲ್ಬೆರಳುಗಳನ್ನು ಅಲುಗಾಡಿಸಿ ಅವುಗಳು ಹಗುರವಾಗುತ್ತಿರುವುದನ್ನು ಅನುಭವಿಸಿರಿ. ಭೂಮಿಯಿಂದ ಉಪಶಮನಕಾರಿ ಶಕ್ತಿಯು ಮೇಲೇರುತ್ತಾ ನಿಮ್ಮ ಪಾದಗಳು ಹಾಗೂ ಪಾದದ ಗಂಟುಗಳಿಗೆ ಹರಿಯುವುದನ್ನು ಅನುಭವಿಸಿರಿ. ನಂತರ ಅದು ನಿಮ್ಮ ಮೊಣಕಾಲುಗಳವರೆಗೆ ಹರಿಯುತ್ತಾ ನಿಮ್ಮ ಕಾಲುಗಳ ಕೆಳಭಾಗವನ್ನು ಸಡಿಲಗೊಳಿಸುತ್ತಿದೆ. ಉಪಶಮನಕಾರಿ ಶಕ್ತಿಯು ನಿಮ್ಮ ಕಾಲುಗಳ ಮೇಲ್ಭಾಗಕ್ಕೆ ಹರಿಯುತ್ತಾ ನಿಮ್ಮ ತೊಡೆಗಳನ್ನು ಸಡಿಲಗೊಳಿಸುತ್ತಿರುವುದನ್ನು ಅನುಭವಿಸಿರಿ. ಈಗ ನಿಮ್ಮ ಆಸನ ಭಾಗ, ಹೊಟ್ಟೆ ಹಾಗೂ ಸೊಂಟವನ್ನು ಆಳವಾಗಿ ಸಡಿಲಿಸಿ. ನಿಮ್ಮ ಬೆನ್ನನ್ನು ಸಡಿಲಿಸಿ. ಮೇಲಿಂದ ಕೆಳಗಿನವರೆಗೆ ನಿಮ್ಮ ಇಡೀ ಬೆನ್ನು ಹಗುರವಾಗಿದೆ. ನಿಮ್ಮ ಎದೆಯ ಭಾಗವನ್ನು ಹಾಗೂ ಭುಜಗಳನ್ನು ಸಡಿಲ ಮಾಡಿ. ನಿಮ್ಮ ಭುಜಗಳು ಕರಗಿ ಹೋಗುತ್ತಿರುವುದನ್ನು ಅನುಭವಿಸಿರಿ. ನಿಮ್ಮ ತೋಳುಗಳ ಮೇಲ್ಭಾಗವನ್ನು ಸಡಿಲಿಸಿ. ನಿಮ್ಮ ತೋಳುಗಳಲ್ಲಿರುವ ಪ್ರತಿಯೊಂದು ಸ್ನಾಯುವನ್ನು ಸಡಿಲ ಮಾಡಿ. ಕೈ ಬೆರಳುಗಳ ತನಕ ನಿಮ್ಮ ಇಡೀ ಕೈಯನ್ನು ಸಡಿಲ ಮಾಡಿ. ಈಗ ನಿಮ್ಮ ಕುತ್ತಿಗೆಯ ಸ್ನಾಯುಗಳನ್ನು ಸಡಿಲಿಸಿ. ನಿಮ್ಮ ಲಕ್ಷ್ಯವನ್ನು ನಿಮ್ಮ ಮುಖದವರೆಗೂ ತನ್ನಿ. ದವಡೆಗಳು, ಬಾಯಿ, ಮೂಗು, ಕಣ್ಣುಗಳು, ಕಿವಿಗಳು, ಮುಖದ ಸ್ನಾಯುಗಳು, ಹಣೆ, ತಲೆಯ ಮೇಲ್ಭಾಗದವರೆಗೆ ಎಲ್ಲವನ್ನು ಸಡಿಲಗೊಳಿಸಿ. ನಿಮ್ಮ ಇಡೀ ದೇಹ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿರುವುದನ್ನು ಅನುಭವಿಸಿ. ತಲೆಯಿಂದ ಕಾಲ್ಬೆರಳುಗಳವರೆಗೆ ಇಡೀ ಶರೀರವನ್ನು ಗಮನಿಸಿ. ನಿಮ್ಮ ದೇಹದ ಯಾವುದಾದರೂ ಭಾಗದಲ್ಲಿ ಇನ್ನೂ ಬಿಗಿತವಿದ್ದರೆ, ಎಲ್ಲಾದರೂ ನೋವಿದ್ದರೆ ಅಥವಾ ಅಸ್ವಸ್ಥತೆ ಇದ್ದರೆ ಆ ಭಾಗವನ್ನು ಇನ್ನೂ ಸ್ವಲ್ಪ ಸಮಯ ಭೂಮಿ ತಾಯಿಯ ಉಪಶಮನಕಾರಿ ಶಕ್ತಿಯಲ್ಲಿ ಮುಳುಗಿಸಿ. ನೀವು ಸಿದ್ಧರಾದಾಗ ನಿಮ್ಮ ಗಮನವನ್ನು ಹೃದಯದ ಕಡೆಗೆ ತನ್ನಿ. ಸ್ವಲ್ಪ ಸಮಯ ಅಲ್ಲಿಯೇ ವಿರಮಿಸಿ. ನಿಮ್ಮ ಹೃದಯದಲ್ಲಿ ತುಂಬಿರುವ ಪ್ರೇಮ ಮತ್ತು ಪ್ರಕಾಶದಲ್ಲಿ ನೀವು ಮುಳುಗಿರುವುದನ್ನು ಅನುಭವಿಸಿರಿ. ನಿಶ್ಚಲರಾಗಿ ಶಾಂತವಾಗಿದ್ದು ನಿಧಾನವಾಗಿ ನಿಮ್ಮೊಳಗೆ ಮಗ್ನರಾಗಿರಿ.
ಈಗ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡಿರುವ ಹಾಗೆಯೇ ಧ್ಯಾನದಿಂದ ಹೊರಬನ್ನಿ. ನೀವು ಈಗಷ್ಟೇ ಅನುಭವಿಸಿದ ಸ್ಥಿತಿಯನ್ನು ಗಮನಿಸಿರಿ, ಆಸ್ವಾದಿಸಿರಿ. ಆ ಸ್ಥಿತಿಯನ್ನು ನಿಮ್ಮೊಂದಿಗೆ ಇರಿಸಿಕೊಂಡು ಹಾಗೆಯೇ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಈ ರೀತಿಯಾಗಿ ನಿಮಗೆ ಇಚ್ಛೆಯಾದಾಗಲೆಲ್ಲ ಧ್ಯಾನ ಮಾಡಿ. ಈ ಧ್ಯಾನದ ಕಾಲವನ್ನು ನಿಧಾನವಾಗಿ 1 ಗಂಟೆಯವರೆಗೆ ವಿಸ್ತರಿಸಬಹುದು. ಈ ಆಂತರಿಕ ಯಾತ್ರೆಯನ್ನು ನೀವು ಆನಂದಿಸುತ್ತೀರಿ. ಪಂಡಿತ್ ಜಸರಾಜರ ಸಂಗೀತದೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸುವ ಮೊದಲು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೂಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈಗಾಗಲೇ ನಿಮ್ಮ ಹೃದಯಗಳಲ್ಲಿರುವ ದಿವ್ಯ ಜ್ಯೋತಿ ಮತ್ತು ಪ್ರೇಮಗಳು ಎಲ್ಲೆಡೆಗೂ ಹರಡಲಿ ಮತ್ತು ಇಡೀ ವಿಶ್ವವನ್ನು ಪ್ರೇಮ, ಕರುಣೆ ಮತ್ತು ಏಕತೆಯಿಂದ ಸ್ವೀಕರಿಸಲಿ. करारविन्देन पदारविन्दं मुखारविन्दे विनिवेशयन्तं वटस्य पत्रस्य पुटे शयानं बालं मुकुन्दं मनसा स्मरामि. करारविन्देन पदारविन्दं मुखारविन्दे विनिवेशयन्तं वटस्य पत्रस्य पुटे शयानं वटस्य पत्रस्य पुटे शयानं बालं मुकुन्दं मनसा स्मरामि. बालं मुकुन्दं मनसा स्मरामि. श्रीकृष्ण गोविन्द हरे मुरारे, हे नाथ नारायण वासुदेव, जिह्वे पिबस्वामृतमेतदेव, गोविन्द दामोदर माधवेति, 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 गोविन्द दामोदर माधवेति. विक्रेतु कामाखिल गोपकन्या, विक्रेतु कामाखिल गोपकन्या, मुरारी पादार्पित चित्तवृत्ति, दध्यादिकं मोहवशादवोचद, दध्यादिकं मोहवशादवोचद, गोविन्द दामोदर माधवेति, गोविन्द दामोदर माधवेति, गोविन्द दामोदर
गृहे गृहे गोपवधू कदम्बा सर्वे मिलित्वा समवापयोगम् सर्वे मिलित्वा समवापयोगम् पुण्यानि नामानि पठन्ति नित्यम् पुण्यानि नामानि पठन्ति नित्यम् गोविन्द दामोदर माधवेति 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 सुखं शयाना निलये निजेपि सुखं शयाना निलये निजेपि नामानि विष्णोः प्रवदन्ति मर्त्याः ते निश्चितं तन्मयतां व्रजन्ति गोविन्द दामोदर माधवेति 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 जिह्वे सदैवं भज सुन्दराणि जिह्वे सदैवं भज सुन्दराणि नामानि कृष्णस्य मनोहराणि नामानि कृष्णस्य मनोहराणि समस्त भक्ताति विनाशनानि गोविन्द दामोदर माधवेति 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 सुखावसाने इदमेव सारम् सुखावसाने इदमेव सारम् सुखावसाने इदमेव सारम् दुःखावसाने इदमेव ज्ञेयम् सुखावसाने इदमेव सारम् दुःखावसाने इदमेव ज्ञेयम् देहावसाने इदमेव जाप्यम् देहावसाने इदमेव जाप्यम् देहावसाने इदमेव जाप्यम् गोविन्द दामोदर माधवेति 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 श्री कृष्ण राधा वर गोकुलेश गोपाल गोवर्धन नाथ
श्री कृष्ण राधावर गोकुलेश गोपाल गोवर्धन नाथ विष्णु। श्री कृष्ण राधावर गोकुलेश गोपाल गोवर्धन नाथ विष्णु। जिह्वे पिबस्वामृत में तदेव, जिह्वे पिबस्वामृत में तदेव, गोविंद दामोदर माधवेति, 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 गोविंद दामोदर माधवेति। त्वमेव याचे मम देहि जिह्वे, त्वमेव याचे मम देहि जिह्वे, समागते दण्डधरे कृतान्ते, रक्तबमेवं मधुरं सुभक्त्या, रक्तबमेवं मधुरं सुभक्त्या, गोविन्द दामोदर माधवेति, गोविन्द दामोदर माधवेति, गोविंद दामोदर माधवेति, गोविंद दामोदर माधवेति, गोविंद दामोदर माधवेति, गोविंद दामोदर माधवेति। जिह्वे रसज्ञ मधुर प्रिया त्वम्, जिह्वे रसज्ञ मधुर प्रिया त्वम्, सत्यं हि तं त्वां परमं वदामि, सत्यं हि तं त्वां परमं वदामि, आवर्ण्ययथा मधुराक्षराणि, आवर्ण्ययथा मधुराक्षराणि, गोविन्द दामोदर माधवेति, गोविन्द दामोदर माधवेति, गोविंद दामोदर माधवेति, गोविंद दामोदर माधवेति, गोविंद दामोदर माधवेति, गोविंद दामोदर गोविन्द दामोदर माधवेति, 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 गोविन्द 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 गोविन्द